ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ನಾನು ನಿನ್ಗೆ ಅವತ್ತೇ ಹೇಳಿಲ್ವಾ, ಏನೂ ತೊಂದರೆ ಆಗಲ್ಲ, ಆರಾಮಾಗಿರು ಅಂತ. ಶಿವು ಗಾಳಿ ಥರ ಬಂದ, ಬಿರುಗಾಳಿ ಥರ ಇವ್ರು ಎಲ್ರ ದುರಹಂಕಾರನ ಮುರಿದು ಹೊಟ್ಟೋದ. ಇವ್ರು ಯಾರೂ ಅವನ್ನ ಮುಟ್ಟಕ್ಕಾಗಲ್ಲ ಅಕ್ಕ. ಅವನ್ ಶಿವ ಆದರೆ ಪಾರ್ವತಿ ಶಕ್ತಿ, ಶಿವಶಕ್ತಿ ಒಟ್ಟಿಗೆ ನಿಂತ್ರೆ ಇವರೆಲ್ಲ ಧೂಳಿ ಪಟ ಆಗ್ತಾರಕ್ಕ. ನೀನೇನು ಹೆದರ್ಕೊಳ್ಬೇಡ, ಬಾ. ರೀ ತಗೊಳ್ರಿ, ನಿಮಗೋಸ್ಕರ ತಂದಿದ್ದೀನಿ. ನಾನು ಮುಂದೆ ಖಾಲಿ ತಟ್ಟೆ ತಂದು ನನಗೆ ಅವಮಾನ ಮಾಡಬೇಕು ಅಂತಿದೀಯಾ? ಅಯ್ಯೋ, ಎಲ್ಲಾದರೂ ಉಂಟೆ. ಪತ್ನಿ ಧರ್ಮ ಏನು ಹೇಳುತ್ತೆ? ಪತಿಯೇ ಪರದೈವ. ಅಂಥ ಧರ್ಮಕ್ಕೆ ಮೋಸ ಮಾಡೋಕ್ಕಾಗತ್ತೇನ್ರಿ? ನೀವೇ ಕೇಳಿದ ವಸ್ತು ಕಣ್ರಿ, ತಗೊಳ್ಳಿ, ಇಲ್ಲೇ ಇದೆ. ನಿಮಗೆ ತುಂಬ ಮುಖ್ಯ. ಯಾಕಪ್ಪ ನನ್ನ ಗಂಡನ್ನ ನಾನು ಎದುರಾಕೊಂಡೆ ಅಂತ ನೀವು ಕೊರಗೋ ಹಾಗೆ ಮಾಡಲಿಲ್ಲ ಅಂದ್ರೆ ನನ್ನ ತುಟಿ ಮೇಲೆ ಮೀಸೇನೇ ಇರಲ್ಲ. ಏನ್ ನಡೀತೈತಿ ಇಲ್ಲಿ? ದೇವರಾಣೆಗೂ ನನಗೇನು ಗೊತ್ತಿಲ್ಲ ಪರಶು. ಅಕ್ಕ, ಅವನ್ನ ಹೆತ್ತಿರೋದು ನೀನು, ಅವನು ನಿನ್ನಲ್ಲ. ಕೈ ಕಾಲು ಕಟ್ಟಾಕಿ ಬಾಯಿ ಮೇಲೆ ಬರೆ ಹಾಕಿದ್ದಿದ್ರೆ ಅವನು ಇಷ್ಟೊಂದು ಮೆರಿತಾ ಇರಲಿಲ್ಲ ಅಲ್ವೇನ್ರಿ? ನೀವು ತಗೊಳ್ರಿ ನಿಮ್ಮ ವಸ್ತುನ. ಸುಶೀಲಾ, ಪಂಚಾಯ್ತಿಗೆ ಪಗಾರ ಇಲ್ಲ, ಕತ್ತೆಗೆ ಮೂಗ್ದಾರ ಇಲ್ಲ ಅನ್ನೋ ಥರ ಆಡಬೇಡ. ಅಂಕೆ ಇಲ್ಲದೆ ನಡ್ಕೊಂಡ್ರೆ ಶಂಕೆನೆ ಬರ್ದೇ ಇರೋ ಹಾಗೆ ಕತೆ ಮುಕ್ಕಿ ಕೈ ತೊಳ್ಕೋಬೇಕಾಗತ್ತೆ. ಹುಷಾರ್. ದಯವಿಟ್ಟು ಏನು ಮಾಡಬೇಡ್ರಿ, ನಾನು ಸುಶೀಲಂಗೆ ಬುದ್ಧಿ ಹೇಳ್ತೀನಿ. ಅಯ್ಯೋ, ಏನ್ರಿ ಇದು? ಅವತ್ತು ನೀವು ತಾನೇ ಹೇಳಿದ್ರಿ, ಶಿವು ಮನೆ ನಾಶ ಮಾಡಲಿಲ್ಲ ಅಂದ್ರೆ ನನ್ನ ತುಟಿ ಮೇಲೆ ಮೀಸೆ ಇರಲ್ಲ ಅಂತ. ಇವಾಗ ನೀವು ಮಾಡಬಾರದನ್ನೆಲ್ಲ ಮಾಡಿದ್ರು ಶಿವು ಸಂಸಾರನಾಗ್ಲಿ ಅವನ ಮನೇನಾಗ್ಲಿ ಅತ್ತ ಇತ್ತ ಜರುಗ್ಸಕ್ಕಾಗಲಿಲ್ಲ. ಅದಕ್ಕೆ ನೀವು ಹೇಳಿದ ಮಾತನ್ನ ನೆನ್ಪಿಟ್ಕೊಂಡು ನಾನೇ ತಗೊಂಡು ಬಂದಿದ್ದೀನಿ. ತಗೊಳ್ರಿ, ಮೀಸೆ ಬಳಸ್ಕೊಳ್ಳಿ. ಪಾರ್ವತಿ ಜೊತೆಗಿದ್ದಾಳೆ ಅಂತ ನಾಲ್ಗೆ ತುಂಬ ಉದ್ದ ಬಿಡ್ತಿದೀಯ. ನಾಯಿಗೂ ನಾಲ್ಗೆ ಉದ್ದ ಇರುತ್ತೆ, ನೆನಪಿರ್ಲಿ. ಅಂದ್ರೆ ಕಟ್ಕೊಂಡು ಹೆಂಡ್ತಿನ ನಾಯಿ ಅಂತಿದ್ದೀರಾ? ಹೌದು, ನಾಲ್ಗೆ ಉದ್ದ ಬಿಡೋ ನಾಯಿಗಾದ್ರೂ ನಿಯತ್ತಿರುತ್ತೆ. ಆದರೆ ನಿನಗೇನಿದೆ, ಸೌಭಾಗ್ಯನಿಗಿಂತಲೂ ಒಂದು ತೂಕ ಜಾಸ್ತಿನೇ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿನ್ನ. ಆದರೆ ನೀನು ಮಾಡಿದ್ದೇನು? ಕಟ್ಕೊಂಡ ಗಂಡನಿಗೆ ಈ ರೀತಿ ಅವಮಾನ ಮಾಡ್ತಿದ್ದೀಯಾ? ಏ ಸುಶೀಲಾ, ಈ ವೀರಭದ್ರ ಒಂದಾಟ ಆಡಿ ಸೋಲೋನಲ್ಲ. ಸೋಲ್ತೀನಿ ಅಂತ ಗೊತ್ತಿದ್ರು 100 ಆಟ ಆಡ್ತಾನೆ. 99 ಆಟ ಸೋತರು 100ನೇ ಆಟದ ಗೆಲುವು ನಂದೇ ಆಗಿರುತ್ತೆ. ಆ ಶಿವು ಮನೆ ಜನ 99 ಸಾರ್ತಿ ಬಚಾವಾದರೂ 100ನೇ ಸಾರ್ತಿ ನಾನು ಕೊಡ್ತೀನಲ್ಲ ಹೊಡೆತ, ಅದಕ್ಕೆ ಅವರು 100 ಜನ್ಮ ಎತ್ತಿದ್ರು ನಾನು ಕೊಟ್ಟಿರೋ ಹೊಡೆತ ಮಾಸೋದಿಲ್ಲ. ರೀ, ಮುಂದೆ ಏನು ಹೇಳಬೇಡ್ರಿ. ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ಚಿಕ್ಕವಳಲ್ವಾ, ಒಂದ್ಸಲ ಅರ್ಥ ಆಗಲ್ಲ. ನಾನು ತಿದ್ದು ಬುದ್ಧಿ ಹೇಳ್ತೀನಿ. ಕೋಪದಲ್ಲಿ ದಯವಿಟ್ಟು ಯಾವ ನಿರ್ಧಾರನೂ ಮಾಡಬೇಡಿ. ನಿಮ್ಮ ದಮ್ಮಯ್ಯ ಅಂತೇನ್ರಿ. ಏನಮ್ಮ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ. ಆದ್ರೆ ನೀನು ಅಕ್ಕ ಆಗಿ ಚಿಕ್ಕಮ್ಮಂಗೆ ಏನು ಕಳಿಸ್ತಿಲ್ಲ ಅಂದ್ರೆ ಏನಂದರು? ಕರ್ಕೊಂಡೋಗ ಒಳಕ್ಕೆ. ಪರ್ಶು, ನಿನ್ಗೂ ಮೀಸೆ ಇದೆ ಅಲ್ವಾ? ನೀನು ಯಾಕೆ ನಿಮ್ಮ ಅಪ್ಪನ ಜೊತೆ ಮೀಸೆ ತಕೋಬಾರ್ದು? ರೀ, ಸೋಪ್ ತಂದ್ಕೊಡ್ಲಾ ಅಥವಾ ಕ್ರೀಮ್ ಕೊಡ್ಲಾ ಮೀಸೆ ತಕ್ಕೊಳಕ್ಕೆ? ಆಯ್ತಿಲ್ವಲ್ಲ.
ಎಮ್ಮೆ ನೆತ್ತದವನ್ ಬದುಕ್ತಾನೆ, ಆನೆ ನೆತ್ತದವನ್ನೆಲ್ಲಾರ ಬದುಕಿರೋದು ಉಂಟ? ಎಲ್ಲ ನನ್ನ ಕರ್ಮ. ಇದೆಲ್ಲ ನಮ್ಮ ಅಪ್ಪಂಗೆಲ್ಲ ಅರ್ಥ ಆಯ್ತದೆ. ಅವನು ಯಾವನ ಮುಸ್ತಫ ಅಂತೆ, ಅವನು ಹೇಳ್ಬಿಟ್ಟ, ನಮ್ಮಪ್ಪ ಕೇಳ್ಬಿಟ್ಟ. ಉಂಟ ನನ್ನ ಕೈಲಿ ಆಯ್ತಿಲ್ಲ. ತುಂಬಾ ನೋವ್ತಿದ್ಯೇನೋ? ಇಲ್ಲ ಕಣೆ, ಅದು ಪ್ರತಿಭಾ ಕಾರಂಜಿಗೆ ಮೂಕಾಭಿನಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸುಮ್ನೆ ನಾನು ಬೈಬೇಡ, ನಾನೇನ್ ಎತ್ತು ಅಂದಿದ್ನಾ? ಅವ್ವ ತಾಯಿ, ಎಲ್ಲ ಮನೇಲೂ ಮಗನ್ ಎತ್ಕೊಂಡು ಅಮ್ಮ ಚಂದ ಮಾಮನ್ ತೋರಿಸ್ತಾಳೆ. ಆದ್ರೆ ನಮ್ಮ ಮನೇಲಿ ಚಂದ ಮಾಮೂನ್ ಎತ್ಕೊಂಡೇ ಮಗನ ಆಡಿಸ್ತವ್ರೆ. ನಾನ್ ದಪ್ಪ ಇರೋದೇನ್ ನನ್ ತಪ್ಪ? ಅದೇನೋ ಹಾರ್ಮೋನಿಯಂ ಇರತ್ತಂತೆ, ಅದಕ್ಕೆ ದಪ್ಪ ಅಂತೆ. ಹೌದು ಕಡೆ, ಹಾರ್ಮೋನಿಯಮು, ಗಿಟಾರು, ಪಿಟೀಲು, ಡೋಲು ಎಲ್ಲ ಐತೆ. ಅದನ್ ಬಿಟ್ಟು ನೀನು ನಮ್ಮ ಅಪ್ಪ ಸೇರ್ಕೊಂಡು ನನ್ನ ಹಿಡ್ಕೊಂಡು ಬಾರಿಸ್ತಿದ್ದೀರಲ್ಲ, ಯಾರಿಗೆ ಹೇಳಿ ನನ್ ಸಂಟನ? ಅಯ್ಯೋ ಹೋಗ್ಲಿ ಬಿಡು, ನಾನು ಡಯಟ್ ಮಾಡಿ ಸಣ್ಣ ಆಗ್ತೀನಿ, ಆಮೇಲೆ ಎತ್ತುವಂತೆ, ಅವಾಗೇನ್ ಸೊಂಟ ಹಿಡ್ಕೊಳಲ್ಲ. ಆಸೆ ನೋಡು ಅಮ್ಮವ್ರಿಗೆ. ಹೋಗೆಲೆ ದಡ್ರದಿಮೆ, ಅಮ್ಮವ್ರು ಪೊಟ್ಟಕ್ ಬರೋಷ್ಲಿ 500 ಚೊಟ್ಟಕ್ ಹೋದ್ರಂತೆ. ಹಂಗಾಗೈತ್ ನನ್ನ ಪರಿಸ್ಥಿತಿ. ಮೊದ್ಲೇ ಸೊಂಟ ನೋವು ಸಾಯ್ತಾ ಇದ್ದೀನಿ, ಇವಳು ಬೇರೆ, ಅದ್ರಲ್ಲೂ ಬೆಳಗ್ಗೆ ನಿನ್ ಮುಖ ಬೇರೆ ನೋಡಿದೆ. ಅವಳೆ ಏಯ್, ನಮ್ಮ ಅಣ್ಣ ಈ ಮುಖ ನೋಡಿ ಮಹಾಲಕ್ಷ್ಮಿ ಅಂತಾನೆ, ಅಂತ ಮುಖನೇ ನೋಡಿ ದರಿದ್ರ ಅಂತ್ಯಾ? ಮಾಡ್ತೀನಿ ಇರು ನಿಂಗೆ. ರಾಕ್ಷಸಿ ಕಾಪಿ ತಂದಲೆ. ನನ್ನ ರಾಕ್ಷಸಿ ಅಂತ್ಯ? ಬ್ರಹ್ಮ ರಾಕ್ಷಸ? ಏಯ್, ನಾನ್ ಬ್ರಹ್ಮ ರಾಕ್ಷಸ ಆದ್ರೆ ನೀವು ಬೀದ್ ಬಿದ್ಲಿ ಕೈ ಅಂತ ಹೊರಡ ಕಜ್ಜಿ ನಾಯಿ. ನಾನ್ ಕಜ್ಜಿ ನಾಯಿ ಅದ, ನೀನ್ ಬಿದಿಲ್ ಮೂಸ್ಕೊಂಡು ಹೋಗೋ ಸೀಳ್ ನಾಯಿ ದರ್ಬೇಸಿ. ಬೇಸಿ ಅಂತ್ಯ? ನೀನು ಟುಮ್ಮಿ ಕಣೆ. ಏನಂದೆ? ಟುಮ್ಮಿ ಅಂದೆ. ನನ್ ಕನ್ನಡ ಒಂದೇ ಅಲ್ಲ, ಈ ಚೈನೀಸು, ಜಪಾನೀಸು, ಮಲೇಷಿಯಾ ಭಾಷೆಲಿ ಆಗದೆ ಇರೋ ಒಂದೇ ಒಂದು ಪದ ಅಂದ್ರೆ ಡುಮ್ಮಿ. ಅದನ್ನೇ ಹೇಳ್ತೀಯನೋ? ನಿನಗ ಮಾಡ್ತೀನಿರು. ಮಾಡ್ತೀನಿ. ಜೋರಾಗಿ ಒದ್ಬಿಟ್ನೇನೋ? ಸೊಂಟನ ಸರಿ ಆಯ್ತು ಕಡೆ. ಹೌದೇನೋ? ಹ್ಞೂ, ಒಂದ್ಸಲ ಓದಿದ್ದಕ್ಕೆ ಸೊಂಟ ಸರಿ ಹೋಯ್ತು. ಅದಕ್ಕೆ ಹೇಳೋದು ನನ್ನ ಮಹಾಲಕ್ಷ್ಮಿ ಅಂತ, ದರಿದ್ರ ಅಲ್ಲ. ಇನ್ನು ದಿನ ಹೀಗೆ ಓದಿಸ್ಕೊತಾ ಇರೋ, ನಿನ್ ಜೀವನನೂ ಸರಿ ಹೋಗತ್ತೆ. ಏನೇ JCB, ನಾನು ನಿನ್ ಕೈಲಿ ದಿನ ಓದಿಸ್ಕೋಬೇಕಾ? ಏನೋ ಸೊಂಟ ಸರಿ ಹೋಯ್ತು ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನೀರಲ್ಲಿ ಹಾಕೊಂಡು ನೀನು ಅಲುಮ್ತಾ ಇದ್ದೆ. ಪಾಪ ಅಂತ ಬಿಡ್ತಾ ಇದ್ದೀನಿ. ಎಲ್ಲ ಇವನ ಅಂತೂ ಸೊಂಟ ಸರಿ ಮಾಡಿದಕ್ಕೆ ಇಷ್ಟೆಲ್ಲ ಅಹಂಕಾರ ತೋರ್ತೀಯ ನಂಗೆ? ಸಿಗೋ ಇನ್ನೊಂದ್ಸಲಿ ನಿನ್ ಕೈಗೆ ಇನ್ನೊಂದ್ಸತಿ ಒದ್ದ ಅಂದ್ರೆ ಇರೋ ಬರೋದನ್ನ ಹಿಡ್ಕೊಂಡ್ಬಿಡ್ಬೇಕು ಮಗನೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.